हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् इलिमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रियाः तान् नमस्ये गुरुमम। हरिः ओम्। ಶ್ರೀಶಾ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯವಾಚಿ. ಜೀವಗಣಾಃ ಹರೇರನುಚಿರಾಃ ನೀಚೋಚ ಭಾವಂ ಗತಃ ಎಂಬ ಮಧ್ವಮತದ ಮುಖ್ಯ ಪ್ರಮೇಯವನ್ನು ನಾವು ಚಿಂತಿಸುತ್ತಿದ್ದೆವು. ಅನಂತ ಜೀವರಾದ್ದರಿಂದ ಅನಂತ ಜೀವರು ಭಿನ್ನರಾಗಿದ್ದಾರೆ ಮತ್ತು ನೀಚ, ಉತ್ತಮ, ಮಧ್ಯಮ, ತಾರತಮ್ಯೋಪೇತವಾಗಿದ್ದಾರೆ. ತಾರತಮ್ಯಂ ತಥೋಜ್ಞೇಯಂ ಮುಕ್ತಿನ ಚಾನ್ಯತಾ ಎಂದು ಶ್ರೀಮದಾನಂದ ತೀರ್ಥರು ಆಜ್ಞೆಯನ್ನು ಕೊಡಿಸಿದ್ದಾರೆ. ಶಾಸ್ತ್ರದ ಸಾರದಿಂದ ನಾವು ತಿಳಿಯಬೇಕಾದ ಏನು? ಎಲ್ಲ ಜೀವರು ಭಗವಂತನ ಅಧೀನದಲ್ಲಿದ್ದಾರೆ ಮತ್ತು ಜೀವರು ಪರಸ್ಪರ ಭಿನ್ನರಾಗಿದ್ದಾರೆ. ಎಲ್ಲ ಜೀವರಲ್ಲೂ ತರತಮ ಭಾವನೆ ಇದೆ. ಅದು ಅವರವರ ಯೋಗ್ಯತಾ. ನಾವು ಹೀಗೆ ಯೋಗ್ಯತಾ, ಜೀವನ ಯೋಗ್ಯತೆಯನ್ನು ನಾವು ನೋಡಿದಾಗ ಇದು ಜೀವ ಪ್ರಕರಣ ಎನಿಸಿಕೊಳ್ಳುತ್ತದೆ. ನಾವೆಲ್ಲರೂ ಜೀವರಾದ್ದರಿಂದ ನಮ್ಮನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಶಾಸ್ತ್ರ. ಅದಕ್ಕಾಮಿತ ಸರ್ವೇ ಜೀವ ಏವ ದುಃಖಿನಃ ತೇಷಾಂ ದುಃಖ ಪ್ರಹರಣಾರ್ಥಂ ಶ್ರುತಿರೇಷಾಂ ಪ್ರವರ್ತತೆ. ಎಲ್ಲ ಶ್ರುತಿ ಸ್ಮೃತಿ ಹರೇರಾಜ್ಞ ಎಂಬತಕ್ಕಂಥದ್ದು ಜೀವನ ಉದ್ಧಾರಕ್ಕೋಸ್ಕರವಾಗಿ ಹೊರಟಿರುವುದು. ಅದರ ಮುಖ್ಯ ಪ್ರಯೋಜನ ಮತ್ತು ಪೂರ್ಣ ಪ್ರಯೋಜನವನ್ನು ಎಲ್ಲ ಸಮಸ್ತ ಜೀವರೇ ಪಡೆದುಕೊಳ್ಳಬೇಕು. ಜಡಕ್ಕೆ ಜ್ಞಾನವಿಲ್ಲ, ಆದ್ದರಿಂದ ಶಾಸ್ತ್ರದ ಪ್ರಯೋಜನ ಏನೂ ಇಲ್ಲ. ಭಗವಂತ ಶಾಸ್ತ್ರದಿಂದ ಪಡೆದುಕೊಳ್ಳಬೇಕಾದ್ದು ಏನೂ ಇಲ್ಲ. ಅವನು ಪೂರ್ಣನಾಗಿದ್ದಾನೆ. ಇನ್ನು ಉಳಿದಿರ್ತಕ್ಕಂತಹದ್ದು ಜೀವರು ಮಾತ್ರ. ಜೀವರಲ್ಲಿ 3 ವಿಧ: ಸಾತ್ವಿಕ, ರಾಜಸ, ತಾಮಸರು. ಆದ್ದರಿಂದ ಸಾತ್ವಿಕರಾದವರ ಸಾಧನ ಕ್ರಮ, ರಾಜಸರಾದರೂ ಸಾಧನ ಕ್ರಮ ಮತ್ತು ತಾಮಸರ ಸಾಧನ ಕ್ರಮವನ್ನು ಚಿಂತಿಸುವ ವಿಧಿಯೇ ನಾವು ಶ್ರುತಿ ಸ್ಮೃತಿ ಹರೇರಾಜ್ಞೆಯಲ್ಲಿ ನಾವು ನೋಡುತ್ತೇವೆ. ಇದು ಆಯಾ ಜೀವರ ಸ್ವರೂಪಭೂತವಾದ ಗುಣವಾಗಿರುತ್ತದೆ. ಮುಂದಿನ ಉಪನಿಷತ್ತು ಐತರೇಯ ಉಪನಿಷತ್ತು. ಐತರೇಯ ಉಪನಿಷತ್ತು ಎಂಬುದು ಜೀವನ ಸ್ವಭಾವ ಭಿನ್ನ ಏವ ಎಂಬುದನ್ನು ನಮಗೆ ತಿಳಿಸ್ಕೊಡ್ತಾ ಇದೆ. ಐತರೇಯ ಉಪನಿಷತ್ತು ಎಂಬತಕ್ಕಂಥದ್ದು ಶ್ರೀಮದಾನಂದರಿಗೆ ಅತ್ಯಂತ ಪ್ರಿಯವಾದ ಐತರೇಯ ಭಾಷ್ಯವನ್ನು ನಮಗಾಗಿ ಅನುಗ್ರಹಿಸಿದ್ದಾರೆ. ಯಾಕೆ ಆಚಾರ್ಯಗೆ ಪ್ರಿಯವಾಯಿತು ಅಂದರೆ, ಜೀವರು ತಮ್ಮ ಸಾಧನಾವಧಿಯಲ್ಲಿ ಅತ್ಯವಶ್ಯಕವಾಗಿ ತಿಳಿದುಕೊಳ್ಳುವುದರಿಂದ ಭಗವಂತ ಹೇಗೆ ಪ್ರೀತನಾಗುತ್ತಾನೆ ಎಂಬ ರಾಜಮಾರ್ಗವನ್ನು ನಮಗೆ ಇಲ್ಲಿ ತಿಳಿಸಿಕೊಂಡಿರುತ್ತಾರೆ. ಆದ್ದರಿಂದಲೇ ಐತರೇಯ ಭಾಷ್ಯ ಎಂಬತಕ್ಕಂಥದ್ದು ಸಕಲ ಜೀವರಿಗೂ ಬಹಳ ಪ್ರಮುಖವಾಗಿದೆ. ಇದರಲ್ಲಿರುವ ವಿಷಯಗಳು ಏನು ಎಂದು ಚಿಂತಿಸಿದಾಗ, ಏಷ ಪಂಥಃ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ. ಎಲ್ಲ ಉಪನಿಷತ್ತುಗಳು ಇರತಕ್ಕಂಥದ್ದು ಭಗವಂತನ ತಿಳಿಸೋಕ್ಕೋಸ್ಕರವಾಗಿ. ಭಗವಂತನನ್ನು ತಿಳಿಸಬೇಕಾದರೆ ಜೀವರಿಗೆ ಯಾತಕ್ಕೋಸ್ಕರವಾಗಿ ತಿಳಿಸಬೇಕು ಅಂದರೆ, ಭಗವಂತ ಅವ್ಯಕ್ತ ಸ್ವಭಾವನಾಗಿದ್ದಾನೆ.
ತಾನು ಎಲ್ಲ ಕಡೆಗಿದ್ದು ತಾನು ಕಾಣಿಸಿಕೊಳ್ಳುವುದಿಲ್ಲ. ಅದು ಉಪನಿಷತ್ ಅಂದರೆ ಹೊಸ ಮಾರ್ಗ, ಹೊಸ ನೇತ್ರವನ್ನು ಕೊಟ್ಟಂತೆ. ಈ ಉಪನಿಷತ್ತಿನಲ್ಲಿ ಭಗವಂತ ತಾನು ಹೇಗಿದ್ದಾನೆ, ಹೇಗಿರುವನು ಎಂಬುದನ್ನು ಸಹ ಅಪೌರುಷೇಯವಾದ ವೇದ ತಿಳಿಸಿಕೊಡುತ್ತಿದ್ದಾರೆ. ಆದ್ದರಿಂದ ಸರ್ವಶಾಸ್ತ್ರ ಸರ್ವವೇದ ಅಧಿಗಮ್ಯ ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಶೇಷ ಸದ್ಗುಣಂ ಎಂದು ವಿಷ್ಣು ತತ್ವ ನಿರ್ಣಯದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಭಗವಂತನು ತಿಳಿಯಲು ಕೇವಲ ಆಗಮದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಆಗಮವನ್ನು ನಾವು ಶ್ರವಣ ಮಾಡಬೇಕು, ಅಭ್ಯಾಸ ಮಾಡಬೇಕು, ಧ್ಯಾನಿಸಬೇಕು. ಅದು ನಮ್ಮ ಸಾಧನಾಂಗವಾಗಿ ಇಟ್ಟುಕೊಳ್ಳಬೇಕು. ಆಗಮದಲ್ಲಿ ಪೌರುಷೇಯ ಆಗಮ ಮತ್ತು ಅಪೌರುಷೇಯ ಆಗಮ ಎರಡು ವಿಧ. ಅಪೌರುಷೇಯದಲ್ಲಿ ಉಪನಿಷತ್ತುಗಳು, ವೇದಗಳು ಎಲ್ಲವೂ ಸಹ ಪೌರುಷೇಯವಾದದ್ದು. ಪೌರುಷೇಯವಾದ ಈ ವೇದವ್ಯಾಸರಿಂದ ನಿರ್ಮಿತವಾದ ಪುರಾಣ, ಇತಿಹಾಸಾದಿಗಳು ಎಂಬುದು ನಾವು ಮೂಲಭೂತವಾಗಿ ತಿಳಿದಿದ್ದೇವೆ. ಐತರೇಯ ಭಾಷ್ಯದಲ್ಲಿ ದ್ವಿತೀಯಾರಣ್ಯಕ ಪ್ರಥಮ ಅಧ್ಯಾಯದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿಕೊಡ್ತಕ್ಕಂಥ ಮಾರ್ಗವೇನು ಅಂತ ಚಿಂತಿಸಿದಾಗ ಉಪನಿಷತ್ತಿಗೆ ಹೇಳ್ತಾ ಇದೆ, ಯಾರು ಉಪನಿಷತ್ತನ್ನು ನಂಬುತ್ತಾರೋ ಅದು ಭಗವಂತನನ್ನು ತೋರಿಸುವ ಮಾರ್ಗವಾಗಿದೆ. ಯಾರು ಭಗವಂತನನ್ನು ನಂಬುತ್ತಾರೋ ಅವರಿಗೆ ಉತ್ತಮವಾದ ಗತಿ ಎಂಬುದು ಸಿದ್ಧವಾಗಿರುತ್ತದೆ. ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಡರು ಎಂದು ದಾಸರು, ಪುರಂದರದಾಸರೇ ತಿಳಿಸಿಕೊಟ್ಟಿದ್ದಾರೆ. ಆ ನಂಬಿ ಕೆಟ್ಟವರಿಲ್ಲವೋ ಎಂಬ ಶಬ್ದದ ಅರ್ಥವೇ ಐತರೇಯ ಉಪನಿಷತ್ ಆಗಿದೆ. ಐತರೇಯ ಉಪನಿಷತ್ತಿನಲ್ಲಿ ಏಷ ಪಂಥಾಃ ಏತತ್ ಕರ್ಮಂ ಏತದ್ ಬ್ರಹ್ಮ ಏತತ್ ಸತ್ಯಂ ತಸ್ಮಾನ್ ನ ಪ್ರಮಾದ್ಯೇತ್ ತಂ ನ ಅತೀಯಾತ್ ನಹಿ ಇಚ್ಛಾಯನ್ ಪೂರ್ವೇ ಯೇ ಅಚ್ಛಾಯಂತೆ ಪರಾಬಭೂವಃ. ಮಹಾವ್ರತ ಯಾಗದಲ್ಲಿ ಆರಾಧಿಸಲ್ಪಡುವ ಈ ನಾರಾಯಣನೇ ಮೋಕ್ಷ ಪ್ರಾಪ್ತಿ ಕಾರಣನು, ಸಂಕರ್ಷಣ ರೂಪಿಯೂ ಆಗಿದ್ದಾನೆ. ಕರ್ಮವು ಮೋಕ್ಷ ಸಾಧನ ಎನ್ನುವ ಶ್ರುತಿಗಳಲ್ಲಿ ಹೇಳಿದ ಕರ್ಮನು ಅನಿರುದ್ಧನು, ಇವನೇ ಗುಣಪೂರ್ಣನು. ವಾಸುದೇವ ರೂಪಿಯೂ ಇವನೇ, ನಿರ್ದೋಷನು. ಪ್ರದ್ಯುಮ್ನ ರೂಪಿಯೂ ಇವನೇ. ಸಂಕರ್ಷಣಾದಿ ಬಹುರೂಪಗಳಿಂದ ಪ್ರಪಂಚದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತಾ ನಿರ್ದೋಷ ಗುಣಪೂರ್ಣ ಎಂದೆನಿಸಿದವ. ಈ ನಾರಾಯಣನ ಅನುಗ್ರಹ ಮೋಕ್ಷ ಸಾಧನವಾದ್ದರಿಂದ ಅವನ ಉಪಾಸನೆಯನ್ನು ಬಿಡಕೂಡದು. ಅವನನ್ನು ಬಿಟ್ಟು ಇತರ ದೇವತೆಗಳನ್ನು ಆರಾಧಿಸಕೂಡದು. ಆರಾಧಿಸಿದರೂ ಅವನ ಪರಿವಾರದವರು ಅವರು ಎನ್ನುವ ಭಾವನೆ ಇಲ್ಲದೆ ಆರಾಧಿಸಕೂಡದು. ಬ್ರಹ್ಮಾದಿ ದೇವತೆಗಳು ಅವನ ಆರಾಧನೆಯನ್ನು ತ್ಯಜಿಸಲಿಲ್ಲ, ಆದ್ದರಿಂದ ಅವರು ಮುಕ್ತರಾದರು. ಮಹಾಲಕ್ಷ್ಮೀ ದೇವಿಯು ಅವನ ಆರಾಧನೆಯನ್ನು ತ್ಯಜಿಸಲಿಲ್ಲ, ಆದ್ದರಿಂದ ಅವಳು ನಿತ್ಯ ಮುಕ್ತಳು. ಮಹಾಗಣಪತಿ ಮಹಾಗುಣವತಿ ಯಾರು ವಿಷ್ಣುವಿನ ಆರಾಧನೆಯನ್ನು ತ್ಯಜಿಸಿದರೋ ಅವರು ನಿತ್ಯ ನರಕ ಭಾಗಿಗಳಾದರು. ಭಗವಂತನ ಸ್ಮರಣೆಯಲ್ಲಿ ಇರುವುದರಿಂದ ಮಹಾಲಕ್ಷ್ಮೀ ದೇವಿಯಾಗಲಿ ಬ್ರಹ್ಮದೇವರಾಗಲಿ ಅನಂತ ಬ್ರಹ್ಮರು ಮುಕ್ತರಾಗಿದ್ದಾರೆ. ಮಹಾಲಕ್ಷ್ಮೀ ದೇವಿ ನಿತ್ಯ ಮುಕ್ತಳಾಗಿದ್ದಾಳೆ. ಇದಕ್ಕೆ ಮೂಲ ಕಾರಣ ಏನು? ಭಗವಂತನ ಸ್ಮರಣೆಯಲ್ಲಿದ್ದವರು, ಭಗವಂತನನ್ನು ನಂಬಿದವರು. ಯಾರು ಭಗವಂತನ ನಂಬುವುದಿಲ್ಲವೋ ಅವರು ಅನೇಕ ವಿಧವಾದ ದುಃಖಗಳನ್ನು ಹೊಂದಿ ನರಕಾದ ಅನರ್ಥದಲ್ಲಿ ವಾಸ ಮಾಡುತ್ತಾರೆ. ಅಂದರೆ ಅಂಧಮ ತಮಸ್ಸಿನಲ್ಲಿ ಅನಂತ ಕಾಲದವರೆಗೂ ದುಃಖಿಗಳಾಗಿಯೇ ಇರುತ್ತಾರೆ. ಭಗವಂತನನ್ನು ನಂಬಿದರೆ ಸುಖಿಗಳಾಗಿರುತ್ತಾರೆ, ನಂಬದ ಜನರು ದುಃಖಿಗಳಾಗಿರುತ್ತಾರೆ. ನಂಬಿ ಕೆಟ್ಟವರೆಲ್ಲವೋ ನಂಬದೆ ಕೆಡವರೆಲ್ಲರೂ.
ಎಂದು ದಾಸರಾಯರು ಹೇಳಿದ ವಚನವನ್ನೇ ಏಷ ಪಂಥಾಃ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ ಎಂಬ 4 ವಾಕ್ಯಗಳು. ಏಷ ಪಂಥಾಃ ಇದೇ ಮಾರ್ಗ, ನಾಣ್ಯ ಪಂಥಾಯ ನಾಯ ವಿದ್ಯತೆ ಎಂಬ ಪುರುಷ ಸೂಕ್ತದಲ್ಲಿ ಹೇಳಿದಂತೆ ಭಗವಂತನನ್ನು ಕಾಣಲಿರತಕ್ಕಂಥ ಏಕೈಕ ಮಾರ್ಗ ಅಂದರೆ ಉಪನಿಷತ್ ಮತ್ತು ಆಗಮದಿಂದಲೇ ಭಗವಂತ ನಮಗೆ ಕಾಣಿಸಿಕೊಳ್ಳುತ್ತಾನೆ. ಏಷ ಪಂಥಾಃ ಏತತ್ ಕರ್ಮೈಃ, ಭಗವಂತನಿಷ್ಠವಾಗಿ ಏನು ಕಾರ್ಯವನ್ನು ಮಾಡಿಸುತ್ತೇವೆ, ಭಗವಂತನಿಗೋಸ್ಕರ ಏನು ಆಗಮವನ್ನು ಅಭ್ಯಾಸ ಮಾಡುತ್ತೇವೆ, ಭಗವಂತನಿಗೋಸ್ಕರ ಏನು ಆಗಮ ಅರ್ಥವನ್ನು ಮಾಡಿಕೊಳ್ಳುತ್ತೇವೆ, ಇದು ಶ್ರೇಷ್ಠವಾದ ಕರ್ಮ. ಇದು ಒಂದೇ ಕರ್ಮ, ಬೇರೆ ಯಾವುದೇ ಕರ್ಮವೂ ಸಹ ಈ ಕರ್ಮದ ಅಂಗವಾಗಿರಬೇಕೇ ಹೊರತು ಪ್ರತ್ಯೇಕವಾಗಿದ್ದರೆ ಅದೆಲ್ಲವೂ ದುಃಖ ಸಾಧಕವಾಗುತ್ತದೆ. ಭಗವಂತನನ್ನು ಕಾಣುವ ಅಪೇಕ್ಷೆಯಿಂದ ಯಾವುದೇ ಕರ್ಮ ಯೋಗ್ಯ ಕರ್ಮ ಎನಿಸುತ್ತದೆ. ಆದ್ದರಿಂದ ಏಷ ಪಂಥಾಃ ಏತತ್ ಕರ್ಮ ಏತದ್ ಬ್ರಹ್ಮ, ಭಗವಂತನನ್ನು ಕಾಣುವ ಉದ್ದೇಶವೇ ಇರಬೇಕು. ಉದ್ದೇಶವಿಲ್ಲದೆ ನಾವು ಏನೇ ಕೆಲಸ ಮಾಡಿದರೂ ಸಹ ವ್ಯರ್ಥವಾಗುತ್ತದೆ. ಶ್ರಮ ಏವ ಹಿ ಕೇವಲಂ, ಭಾಗವತದಲ್ಲಿ ಹೇಳಿದಂತೆ ಬದುಕಿನಲ್ಲಿ ಸಾವಿರಾರು ಯಜ್ಞವನ್ನು ಮಾಡಿ ಸಾವಿರಾರು ತುಪ್ಪದ ಭಾಂಡೆಗಳನ್ನು ಸಾವಿರಾರು ಅಗ್ನಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಸುರಿದರೂ ಭಗವಂತನಲ್ಲಿ ಪ್ರೀತಿ ಇಲ್ಲದಿದ್ದರೆ, ಭಗವಂತನ ಲಕ್ಷ್ಯದಲ್ಲಿಲ್ಲದಿದ್ದರೆ ಶ್ರಮ ಏವ ಹಿ ಕೇವಲಂ, ನಾವು ಮಾಡಿದ ಯಜ್ಞವಾಗಲಿ ಹವಿಸ್ಸು ಕೊಟ್ಟಿದ್ದಾಗಲಿ ಎಲ್ಲವೂ ಸಹ ವ್ಯರ್ಥವೇ ಸರಿ ಎಂದು ತಿಳಿಸಿದ್ದಾರೆ. ಏಷ ಪಂಥ ಏಷ ಕರ್ಮ ಏಷ ಏತದ್ ಬ್ರಹ್ಮ, ಭಗವಂತನನ್ನು ಕಾಣುವ ಬಗೆ ಈ ಶ್ರೇಷ್ಠವಾದ ಕರ್ಮದಿಂದ ತಿಳಿಯಬೇಕು. ಇದೇ ಮುಖ್ಯವಾದ ಮಾರ್ಗ. ಏತತ್ ಸತ್ಯಂ, ಇದು ಅನಾದಿಯಾಗಿರತಕ್ಕಂಥದ್ದು, ನಿತ್ಯವಾಗಿರತಕ್ಕಂಥದ್ದು, ಸತ್ಯವಾಗಿರತಕ್ಕಂಥದ್ದು ಎಂದು ಉಪನಿಷತ್ತು ನಮಗೆ ಒಂದೇ ಮಂತ್ರದಲ್ಲಿ 4 ಮಾರ್ಗವನ್ನು ತೋರಿಸಿರುವುದರಿಂದ ಬ್ರಹ್ಮಸೂತ್ರ 4 ಭಾಗವಾಗಿ ಹೇಗೆ ಸಮನ್ವಯ ವಿರೋಧ ಸಾಧನ ಫಲ ಎಂಬಂತೆ ನಾವು ಅದನ್ನು ಇಲ್ಲೂ ಸಹ ಅದರಂತೆ ನಾವು ತಿಳಿದುಕೊಳ್ಳಬಹುದು. ಏಷ ಪಂಥಾಃ ಎಂಬತಕ್ಕಂಥದ್ದು ಸಮನ್ವಯವಾಗಿ, ಏತತ್ ಕರ್ಮ ಎಂಬುದು ಅವಿರೋಧವಾಗಿ, ಏತದ್ ಬ್ರಹ್ಮ ಎಂದು ಸಾಧನವಾಗಿ, ಏತತ್ ಸತ್ಯ ಎಂಬುದು ಫಲರೂಪವಾಗಿ ವಿಸ್ತಾರವಾಗಿ ನಾವು ಅಳವಡಿಸಿಕೊಂಡಾಗ ಐತರೇಯ ಉಪನಿಷತ್ತನ್ನು ನಾವು ಅಳವಡಿಸಿಕೊಂಡಂತೆ ಆಗುವುದು. ಈ ಉಪನಿಷತ್ತು ಋಗ್ವೇದ ಅಶ್ವಲಾಯನ ಶಾಖೆಯ ಐತರೇಯ ಆರಣ್ಯಕದಲ್ಲಿ ಬರುತ್ತದೆ. ಐತರೇಯ ಆರಣ್ಯಕದ ದ್ವಿತೀಯ ಹಾಗೂ ತೃತೀಯ ಪ್ರಘಟ್ಟಗಳೇ ಐತರೇಯ ಉಪನಿಷತ್ತುಗಳು. ಪ್ರಘಟ್ಟಕವನ್ನೇ ಅರಣ್ಯಕವೆಂದು ಕರೆಯುತ್ತಾರೆ. ದ್ವಿತೀಯ ಅರಣ್ಯಕದಲ್ಲಿ 7 ಅಧ್ಯಾಯಗಳು, ತೃತೀಯ ಅರಣ್ಯಕದಲ್ಲಿ 2 ಅಧ್ಯಾಯಗಳು. ಮಹದ್ ಐತರೇಯ ಎನಿಸಿದೆ. ಮಹಿದಾಸ ನಾಮಕ ಪರಮಾತ್ಮನೇ ಈ ಉಪನಿಷತ್ತಿಗೆ ಋಷಿ ಮತ್ತು ದೇವತಾ. ಅನಂತರದಲ್ಲಿ ರಮಾದೇವಿ ಮತ್ತು ಚತುರ್ಮುಖರು ಅವಾಂತರ ಋಷಿಗಳು. ಸಾಮಾನ್ಯವಾಗಿ ವಾಕ್ಯ ರೂಪದಲ್ಲಿರುವುದರಿಂದ ಛಂದಸ್ಸು ಇಲ್ಲಿ ಅವಶ್ಯಕವಾಗಿ ತಿಳಿಯಬೇಕಾಗಿಲ್ಲ. ಇದನ್ನು ಶ್ರೀಮದ್ ಆನಂದ ತೀರ್ಥರು ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು ಎಂಬುದನ್ನು ಅತೀ ಸಮೀಚೀನವಾದ ಶಬ್ದಗಳಿಂದ ತಿಳಿಸಿಕೊಡುತ್ತಾರೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಸರ್ವಜ್ಞಂ ಅಚ್ಯುತಮಪೇತಂ ಸಮಸ್ತ ದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ
ಸಾಕ್ಷಾದೀಶ್ವರಮಿಯಂ ಶರಣಂ ರಮೇಶಂ. ಉಪನಿಷತ್ತಿನ 4 ಮಂತ್ರದ 4 ಭಾಗಕ್ಕೆ ಏಷ ಪಂಥ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ ಎಂಬುದನ್ನು 4 ಸಾಲುಗಳಲ್ಲಿ ಭಗವಂತನ ಆರಾಧನೆ ಮಾಡಿದ್ದಾರೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಸರ್ವಜ್ಞಮಚ್ಯುತಮಪೇತಂ ಸಮಸ್ತ ದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದೀಶ್ವರಮೀಯಂ ಶರಣಂ ರಮೇಶಂ. ಸಮಸ್ತ ಗುಣಪೂರ್ಣ ಮಾತ್ರವೇ ದೇಹವಾಗಿ ಉಳ್ಳವನು, ಸರ್ವಜ್ಞನು, ನಾಶರಹಿತನು, ಸಮಸ್ತ ದೋಷರಹಿತನು, ಸಮಸ್ತರ ಸಂಸಾರ ದೋಷ ಪರಿಹಾರಕನು, ಸಕಲ ಚೇತನಾಚೇತನಗಳಿಗೆ ಮುಖ್ಯಾಧಿಪತಿಯಾದ ಪ್ರಾಣನಿಗೆ ಮುಖ್ಯಾಧಿಪತಿಯೂ ಆದ ಲಕ್ಷ್ಮೀಪತಿ ನಾರಾಯಣನನ್ನು ಪ್ರತ್ಯಕ್ಷವಾಗಿ ಶರಣು ಹೊಂದುತ್ತೇನೆ. ಶ್ರೀಮದಾನಂದ ತೀರ್ಥರಿಗೆ ತಮ್ಮ ತಂದೆ ತಾಯಿಗಳಾದ ಲಕ್ಷ್ಮೀನಾರಾಯಣನು ಸದಾ ಪ್ರತ್ಯಕ್ಷವಾಗಿದ್ದರೂ ವಾಗಿರುವರು ಎಂಬ ತತ್ವವನ್ನು, ಶಾಸ್ತ್ರ ಸಂದೇಶವನ್ನು, ಪ್ರಮೇಯವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಶರಣಂ ಸಾಕ್ಷಾದೀಶ್ವರಂ ಅಮೀಯಂ ಶರಣಂ ರಮೇಶಂ. ಸಾಕ್ಷಾದೀಶ್ವರಂ ಯಾಂ ಶರಣಂ ರಮೇಶಂ ಎಂಬುದರಲ್ಲಿ ಭಗವಂತನನ್ನು ನಾನು ಪ್ರತ್ಯಕ್ಷವಾಗಿ ಶರಣು ಹೊಂದುತ್ತೇನೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ನಮಗೇನು ತಿಳಿದುಕೊಳ್ಳಬೇಕು? ಶ್ರೀಮದಾನಂದ ತೀರ್ಥರು ವ್ಯಾಪ್ತೋಪಾಸಕರು, ಭಗವಂತನನ್ನು ಎಲ್ಲ ಕಡೆ ಕಾಣುವಂಥವರು, ಕಂಡು ಪ್ರಾರ್ಥನೆ ಸಲ್ಲಿಸುವಂಥವರು. ಆದ್ದರಿಂದ ಇದು ಅತ್ಯಂತ ಆಪ್ತತಮವಾಗಿದೆ, ಆಪ್ತೋಕ್ತವಾಗಿದೆ ಮತ್ತು ಸಕಲರಿಗೂ ಶ್ರೇಯೋದಾಯಕವಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಈ ಉಪನಿಷತ್ತಿನ ಹೇಗೆ ಬಂತು ಎಂದು ತಿಳಿಯುವುದಾದರೆ, ಪ್ರಾದುರ್ಬಭೂವ ಭಗವಾನ್ ಸ್ವಪತ್ಸೇತರಾಯ ನಾರಾಯಣೋ ಅಬ್ಜ ಸುತಸ್ಯ ವಿಶಾಲನಾಮ್ನ ತಸ್ಮಿನ್ ಗತೆ ದ್ವರಭೂತ್ ಸುರವಿಪ್ರಸಂಘೋ ನಿಸ್ತೇಜಸ್ತನುಃ ಪದ್ಮ ಭವೋ ಅಮುಹುಸ್ತೌತ ತೇನ ಸ್ತುತಃ ಸ ಭಗವಾನ್ ಗಿರೀಶ ಇಂದ್ರಮುಖ್ಯಾನ್ ಸರ್ವಾನೇ ಬೋಧಯದಜೇನ ಸುಸಹೇವ ತಯತಾ ದಾಸತ್ವಮಾಪುರತಾ ಏವ ಮಖಸ್ತುರಾಣಾಂ ದಾಸತ್ವತಃ ಮಹಿ ದಾಸ ಇತಿ ಪ್ರಸಿದ್ಧಃ. ಶೃಣ್ವಸ್ತು ತೇಷು ಭಗವಾನ್ ಅವದದ್ರಮಾಯೈ ದಿವ್ಯಾಂ ಶ್ರುತಿಂ ಸಾ ಪರಮೋತಿಮುದೈತರೇಯಂ ಸಾ ಬ್ರಹ್ಮಾಚ್ಯೇ ಪ್ರಾಪಠಿತಾ ಚತುರಾರ್ಣ ಸ್ಯಾದ್ ಯಸ್ಯಾಂ ರಹಸ್ಯಮುದಿತಂ ಪರಮಂ ಹಿ ವಿಷ್ಣೋಃ ಮಹಾಭೂತಿ ಶ್ರುತಿ ಏಷಾ ಮಹಾಭೂತಿ ಯತೋ ಹರಿಃ ವಿಶೇಷಣಾತ್ರ ಕಥಿತಃ ಸರ್ವಜ್ಞ ಶಾಶ್ವತ ಪ್ರಭುಃ ಇತಿ ಋಕ್ಸಂಹಿತಾಯಾಂ. ಭಗವಾನ್ ಶ್ರೀನಾರಾಯಣನು ಬ್ರಹ್ಮನ ಮಗನಾದ ವಿಶಾಲರಾಜನಿಂದ ಇತರ ದೇವಿಯ ತಪಸ್ಸಿನ ಫಲವಾಗಿ ಪ್ರಾದುರ್ಭವಿಸಿದನು. ಅವನು ಒಮ್ಮೆ ದೇವತೆಗಳ ಯಾಗಶಾಲೆಯನ್ನು ಪ್ರವೇಶಿಸಿದಾಗ ಅವನ ತೇಜಸ್ಸನ್ನು ನೋಡಲಾಗದೆ ದೇವತೆಗಳು ಮತ್ತು ಋಷಿಗಳು ಅವರ ಸಮೂಹ ನಿಶ್ಚೇತನಗೊಂಡಿತು. ಸದಾ ಭಗವಂತನ ಕಂಡು ಅವನ ತೇಜಸ್ಸಿನ ಪರಿಚಯವಿದ್ದರಿಂದ ಬ್ರಹ್ಮನು ಆಧೀರನಾಗದೆ ಸ್ತೋತ್ರ ಮಾಡಿದನು. ಬ್ರಹ್ಮನಿಂದ ಸ್ತುತಿಸಲ್ಪಟ್ಟ ಭಗವಂತನು ಬ್ರಹ್ಮನೊಂದಿಗೆ ರುದ್ರ ಇಂದ್ರಾದಿ ಎಲ್ಲ ದೇವತೆಗಳಿಗೂ ತತ್ವವನ್ನು ಉಪದೇಶಿಸಿದನು. ಆಗ ಅವರು ಅವನ ದಾಸತ್ವವನ್ನು ವಹಿಸಿಕೊಂಡರು. ಆದ್ದರಿಂದಲೇ ಮಹಾತ್ಮರಾದ ಸುರರು ಇವನ ದಾಸರಾದರಿಂದಲೇ
ಮಹೀದಾಸನೆಂದು ಪ್ರಸಿದ್ಧನಾದನು. ಹೊರತು ಮಹಾತ್ಮನಿಗೆ ಇವನು ದಾಸನಾದನೆಂದಲ್ಲ. ದೇವತೆಗಳು ಕೇಳುತ್ತಿದ್ದಂತೆಯೇ ಮುಖ್ಯವಾಗಿ ಅವರೇ ಕೇಳಬಹುದಾದ ಇತರೆ ಉಪನಿಷತ್ತನ್ನು ಭಗವಂತನನ್ನು ಲಕ್ಷ್ಮೀದೇವಿಗೆ ಉಪದೇಶಿಸಿದನು. ಬಳಿಕ ಬ್ರಹ್ಮನ ಮುಖದಿಂದ ಅದನ್ನೇ ಋಕ್ಷಾಖ್ಯೆಯವರು ಅಧ್ಯಯನ ಮಾಡಿದರು. ಅದರಲ್ಲಿ ವಿಷ್ಣುವಿನ ರೂಪಗಳ ಪರಮರಹಸ್ಯ ಉಕ್ತವಾಗಿದೆ. ಮಹಾಸಂಪದ್ರೂಪನಾದ ಹರಿ ಇದರಲ್ಲಿ ಸರ್ವಜ್ಞ, ನಾಶರಹಿತ, ಗುಣಪೂರ್ಣನೆಂದು ವಿಶೇಷವಾಗಿ ವರ್ಣಿತರಾಗಿರುವುದರಿಂದ ಇದು ಮಹಾಭೂತಿ ಶ್ರುತಿ ಎನಿಸಿದೆ ಎಂದು ಋಕ್ ಸಂಹಿತೆಯಲ್ಲಿ ಹೇಳಿದೆ. ನಾವು ಈ ವಿಶೇಷವಾದ ಸಂದರ್ಭದಲ್ಲಿ ತಿಳಿಯಬೇಕಾದ ಏನು? ಬ್ರಹ್ಮದೇವರಿಗೆ ಭಗವಂತ ಕಾಣಿಸಿಕೊಳ್ಳುತ್ತಾನೆ. ಭಗವಂತನ ಇತರರು ಅವನ ದಿವ್ಯ ಪ್ರಕಾಶದಿಂದ ನೋಡಲಾರರು. ಮಹಾ ತೇಜಸ್ಸಿನಿಂದ ಉಳ್ಳಂಥ ಬ್ರಹ್ಮದೇವರಿಗೆ ಮಾತ್ರ ಭಗವಂತನ ನೋಡಲು ಸಾಧ್ಯವಾಗುವುದು. ಆ ಭಗವಂತನು ಎಲ್ಲಿ ಯಾಗ ಸತ್ರಗಳು ಮಾಡುತ್ತೇವೆಯೋ ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಎಂದರ್ಥ. ಪ್ರತ್ಯಕ್ಷನಾದರೂ ಯಾಕೆ ಯಾರಿಗೂ ಕಾಣಿಸುವುದಿಲ್ಲ ಅಂದರೆ ಅಂತಹ ಐಶ್ವರ್ಯವಂತನು ಅವನ ತೇಜೋಮಯ ರೂಪನಾಗಿರುತ್ತಾನೆ. ಆ ತೇಜಸ್ಸು ಯಾರ ಕಣ್ಣಿಗೂ ಕೋರೈಸುವಂತೆ ತೇಜಸ್ಸಿರುತ್ತದೆ. ನಾವು ಕಣ್ಣು ಬಿಟ್ಟಿರುತ್ತೇವೆ, ಆದರೆ ಕಾಣಲಾಗುವುದಿಲ್ಲ. ಇದಕ್ಕೆ ಉದಾಹರಣೆ, ಮಠ ಮಧ್ಯಾಹ್ನದ ಸೂರ್ಯ ನೆತ್ತಿಯಲ್ಲಿ ನಾವು ನೋಡಿದಾಗ ಸೂರ್ಯನಿದ್ದಾನೆ, ಕಣ್ಣಳಿಸಿ ನೋಡಿದಾಗ ಆ ಸೂರ್ಯನು ಕಾಣುವುದಕ್ಕೆ ಆಗುವುದಿಲ್ಲ. ಏನು ಮಾಡುತ್ತೇವೆ? ಕಣ್ಣನ್ನು ಮುಚ್ಚಿಕೊಳ್ಳುತ್ತೇವೆ. ಯಾಕೆ ಅಂದರೆ ಅತ್ಯಂತ ಪ್ರಬಲವಾದ ತೇಜಸ್ಸು ನಮ್ಮ ಕಣ್ಣು ಗ್ರಹಿಸುವ ಯೋಗ್ಯತೆ ಹೊಂದಿಲ್ಲ. ಅದರಂತೆ ಭಗವಂತ ಸತ್ರಯಾಗದಲ್ಲಿ ಭಗವಂತನು ಪ್ರತಿಯೊಂದು ಮಂತ್ರದಿಂದ ವ್ಯಕ್ತನಾಗುತ್ತಾ ಇರುತ್ತಾನೆ. ಸಕಲ ದೇಶದಲ್ಲಿಯೂ ಇದ್ದಾನೆ. ಆದರೂ ವಿಶಿಷ್ಟ ರೀತಿಯಲ್ಲಿ ತೇಜೋರೂಪದಲ್ಲಿ ವ್ಯಕ್ತನಾಗುತ್ತಾನೆ, ಪ್ರಕಾಶ ರೂಪದಲ್ಲಿ ವ್ಯಕ್ತನಾಗುತ್ತಾನೆ. ಆದರೆ ಆ ಪ್ರಕಾಶ ರೂಪವನ್ನು, ತೇಜೋರೂಪವನ್ನು ಭಗವಂತನ ಆಕೃತಿಯಾಗಿ ಕಂಡುಕೊಳ್ಳಬೇಕಾದವರು ಕೇವಲ ವಾಯುದೇವರು ಮತ್ತು ಲಕ್ಷ್ಮೀದೇವಿ ಮಾತ್ರ ಕಾಣುತ್ತಾರೆ. ಲಕ್ಷ್ಮೀದೇವಿಯು ಭಗವಂತನನ್ನು ಕಂಡು ಅವನು ಉಪದೇಶ ಮಾಡಿದ ಮಂತ್ರವನ್ನೂ ಕೇಳಿಸಿ ಬ್ರಹ್ಮನ ಮೂಲಕ ಲೋಕಕ್ಕೆ ಹರಡಿದಳು ಎಂದರ್ಥ. ಇದರಿಂದ ನಾವು ತಿಳಿಯಬೇಕಾದ ಏನು? ಭಗವಂತನ ವಾಕ್ಯ ಬ್ರಹ್ಮದೇವರಿಗೂ ಕೇಳಿಸುವುದಿಲ್ಲ. ಬ್ರಹ್ಮದೇವರ ರೂಪ ಕಂಡರೂ ಸಹ ಅದು ಲಕ್ಷ್ಮೀದೇವಿಯಿಂದ ಮೂಲಕವೇ ಬ್ರಹ್ಮದೇವರು ವಾಕ್ಯವನ್ನು ಕೇಳಿಸಿಕೊಳ್ಳಬೇಕು. ಲಕ್ಷ್ಮೀದೇವಿಯೇ ಅತೀ ಉನ್ನತ ಭಕ್ತಳಾದ್ದರಿಂದ ಅವಳು ಅತ್ಯಂತ ಪ್ರಕಾಶಮಾನದ ಭಗವಂತನನ್ನು ಕಾಣುತ್ತಾಳೆ ಮತ್ತು ಅವನನ್ನು ಕೇಳುತ್ತಾಳೆ. ಅವನು ಹೇಳಿದ ವಾಕ್ಯವನ್ನೂ ಆಲಿಸಿ ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶ ಮಾಡುತ್ತಾಳೆ. ಅಂತಹ ಮಹಾನ್ ಯೋಗ್ಯತೆಯುಳ್ಳವಳು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯೂ ಸಹ ಯಾವ ದೇವತೆಗಳಿಗೂ ಕಾಣಿಸಿಕೊಳ್ಳುವುದಿಲ್ಲ. ಭಗವಂತನು ಕಾಣಿಸಿಕೊಳ್ಳುವುದಿಲ್ಲ, ಭಗವಂತನ ವಾಕ್ಯವೂ ಕೇಳಿಸುವುದಿಲ್ಲ. ಆದರೂ ಲಕ್ಷ್ಮೀನಾರಾಯಣ ಸದಾ ಯಜ್ಞಶಾಲೆಯಲ್ಲಿ ಪ್ರತ್ಯಕ್ಷವಾಗಿರುತ್ತಾರೆ. ಬ್ರಹ್ಮದೇವರು ಭಗವಂತನ ನೋಡುತ್ತಾರೆ. ಭಗವಂತನಿಂದ ಹೇಳಲ್ಪಟ್ಟ ಮಂತ್ರ ಅಂದರೆ ವೇದ ಮಂತ್ರವನ್ನು ಲಕ್ಷ್ಮೀದೇವಿ ಕೇಳಿಸಿಕೊಂಡು ಲಕ್ಷ್ಮೀದೇವಿಯು ಬ್ರಹ್ಮದೇವರಿಗೆ ಉಪದೇಶ ಮಾಡುತ್ತಾರೆ. ಇಷ್ಟನ್ನು ನಾವು ತಿಳಿಯಬೇಕು. ಆದ್ದರಿಂದ ಬ್ರಹ್ಮದೇವರಿಗೆ ಭಗವಂತನು ಏನು ಹೇಳಿದ, ಭಗವಂತನನ್ನು ಯಾವ ರೂಪದಲ್ಲಿ ಕಂಡುಕೊಂಡರು ಎಂಬುದನ್ನು ಎಲ್ಲ ದೇವತೆಗಳು ಬ್ರಹ್ಮದೇವರಿಗೆ ದಾಸರಾಗಿ ನಿಂತು ಕೇಳಿಕೊಂಡರು. ಬ್ರಹ್ಮದೇವರು ಲಕ್ಷ್ಮೀದೇವಿಗೆ ದಾಸನಾಗಿ
ಭಗವಂತನಿಗೆ ಅತ್ಯಂತ ನಮ್ರವಾಗಿ ದಾಸನಾಗಿ ನಿಂತು ಆಲಿಸಿಕೊಂಡನು. ಆದ್ದರಿಂದ ಭಗವಂತನು ಮಹೀದಾಸನಾದ. ಅಂದರೆ ಮಹತ್ತಾದ ಲಕ್ಷ್ಮೀದೇವಿಗೂ ಮಹತ್ತಾದ ಬ್ರಹ್ಮದೇವರಿಗೂ ದಾಸನನ್ನಾಗಿ ಮಾಡಿಕೊಂಡವ ಮಹೀದಾಸ. ಮಹೀದಾಸನಾದ ಭಗವಂತ ಐತರೇಯ ಉಪನಿಷತ್ ಅನ್ನು ಲಕ್ಷ್ಮೀದೇವಿಯ ಮೂಲಕ ಬ್ರಹ್ಮದೇವರಿಗೆ ಕೇಳಿಸಿದನು. ಬ್ರಹ್ಮದೇವರು ತಾವು ಕೇಳಿಸಿಕೊಂಡಿದ್ದನ್ನು ಶ್ರೀಮಧ್ವರಾಯರು ಭಾಷ್ಯ ರೂಪದಲ್ಲಿ ನಮಗೆ ಬರೆದು ತೋರಿಸಿದ್ದಾರೆ. ಇದನ್ನು ರುದ್ರಾದಿ ದೇವತೆಗಳು ಮಾನ್ಯ ಮಾಡುತ್ತಾರೆ. ಇಂದ್ರಾದಿ ದೇವತೆಗಳು ಶ್ರದ್ಧೆಯಿಂದ ಶ್ರವಣ ಮಾಡುತ್ತಾರೆ. ಸಮಸ್ತ ಋಷಿಗಳು ಇದನ್ನು ಪಾರಾಯಣ ಮಾಡಿ ಅರ್ಥ ಅನುಸಂಧಾನ ಮಾಡಿಕೊಳ್ಳುತ್ತಾರೆ. ಇದೇ ಮಾರ್ಗದಲ್ಲಿ ಮಾನುಷೋತ್ತಮರು ಅನುಸಂಧಾನ ಮಾಡಿಕೊಂಡು ಶ್ರವಣ ಮಾಡಬೇಕು, ಅರ್ಥ ಅನುಸಂಧಾನ ಮಾಡಿಕೊಳ್ಳಬೇಕು, ಭಗವಂತನ ದಾಸತ್ವವನ್ನು ಹೊಂದಬೇಕು. ದಾಸತ್ವವನ್ನು ಹೊಂದೋಕ್ಕೆ ಮುಂಚಿತವಾಗಿ ದೇವತೆಗಳ ದಾಸತ್ವವನ್ನು ಹೊಂದಬೇಕು. ದೇವತೆಗಳು ಬ್ರಹ್ಮದೇವರ ದಾಸತ್ವವನ್ನು ಹೊಂದಿದ್ದಾರೆ ಎಂದು ತಿಳಿದು ಬ್ರಹ್ಮದೇವರ ದಾಸತ್ವವನ್ನು ಹೊಂದಬೇಕು. ಬ್ರಹ್ಮದೇವರು ಲಕ್ಷ್ಮಿಯ ದಾಸತ್ವವನ್ನು ಹೊಂದಿದ್ದಾರೆಂದು ತಿಳಿದು ಲಕ್ಷ್ಮೀದೇವಿಯ ದಾಸತ್ವವನ್ನು ಹೊಂದಬೇಕು. ಲಕ್ಷ್ಮೀದೇವಿಯು ಭಗವಂತನ ಮಹೀದಾಸನ ದಾಸತ್ವವನ್ನು ಹೊಂದಿದ್ದಾಳೆ ಎಂದು ತಿಳಿದು ಆ ಭಗವಂತನ ದಾಸತ್ವವನ್ನು ಹೊಂದಬೇಕು. ಹೀಗೆ ದಾಸತ್ವ ಪರಂಪರೆಯನ್ನು ನೋಡಿದಾಗ ಭಗವಂತನಿಗೆ ಮಹೀದಾಸ ಎಂದು ಕರೆದುಕೊಳ್ಳುತ್ತದೆ. ಈ ಉಪನಿಷತ್ತಿನ ಒಟ್ಟು ಸಾರ ಏನು? ಮಹೀದಾಸನಿಂದ ಉಚ್ಚರಿತವಾದ ಮಂತ್ರಘೋಷ, ಅದು ಐತರೇಯ ಉಪನಿಷತ್ತು. ಈ ಉಪನಿಷತ್ತು ಯಾತಕ್ಕೋಸ್ಕರವಾಗಿ ನಮಗೆ ಉಪದೇಶವಾಯಿತು ಅಂತ ಕೇಳಿದರೆ, ಏಷ ಪಂಥಃ ಏಷ ಕರ್ಮೈಃ ಏತದ್ ಬ್ರಹ್ಮ ಏತತ್ ಸತ್ಯಂ ಎಂಬ 4 ಉಪನಿಷತ್ತಿನ ಭಾಗವನ್ನು ತೋರಿಸಿದಾಗ, ಈ 4 ವಿಭಾಗವನ್ನು ನಾವು ಸಮಗ್ರವಾಗಿ ಅರ್ಥೈಸಿಕೊಂಡಾಗ ಸಾಧಕ ಜೀವರಿಗೆ ಮೋಕ್ಷ ಉಂಟಾಗುತ್ತದೆ. ಸಾಧಕ ಜೀವರಿಗೆ ಸಂಸಾರದಿಂದ ಬಿಡುಗಡೆಯಾಗುತ್ತದೆ ಎಂಬ ಮೂಲ ಮಂತ್ರವೇ ಐತರೇಯ ಉಪನಿಷತ್. ಆದ್ದರಿಂದ ಇದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಯಾರು ಐತರೇಯ ಉಪನಿಷತ್ ಭಾಗವನ್ನು ತಿಳಿಯುತ್ತಾರೋ, ಮನನ ಮಾಡುತ್ತಾರೋ ಅವರೇ ವರದರು. ಆದ್ದರಿಂದ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ ಎಂದು ಮುಂತಾಗಿ 10 ಜನ ವರದರನ್ನು ಉಲ್ಲೇಖ ಮಾಡಿರುವುದರ ಉದ್ದೇಶವೇನು? ಇವರೆಲ್ಲರೂ ತಾವು ಮಹೀದಾಸನ ದಾಸರು. ದಾಸೋಹಂ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಯಾರಿಗೆ ದಾಸರು? ಮೊಟ್ಟ ಮೊದಲಿಗೆ ಅವರ ತಂದೆ ತಾಯಿಗಳಿಗೆ ದಾಸರು, ಗುರು ಹಿರಿಯರಿಗೆ ದಾಸರು, ತತ್ವಾಭಿಮಾನಿ ದೇವತೆಗಳಿಗೆ ದಾಸರು, ಚತುರ್ಮುಖ ಬ್ರಹ್ಮದೇವರಿಗೆ ದಾಸರು, ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ದಾಸರು, ಭಗವಂತನಿಗೆ ದಾಸರು. ಆದ್ದರಿಂದ ಭಗವಂತ ಮಹೀದಾಸನಾದ, ಮಹತ್ತಾದ, ಎಲ್ಲರಿಗೂ ದಾಸತ್ವವನ್ನು ಪಾಲಿಸಿದವ ಮಹೀದಾಸ, ಸರ್ವೋತ್ತಮ ಭಗವಂತ. ಇದನ್ನು ಶಬ್ದದಲ್ಲಿ ತಿಳಿಸತಕ್ಕಂಥ ಕನ್ನಡ ಶಬ್ದ ವರದರು. ವರ ಅಂದರೆ ಶ್ರೇಷ್ಠರಾದ ಭಗವಂತನನ್ನು ಆರಾಧಿಸಿದವರು ವರದರು. ಮಹೀದಾಸನ ಪಥವನ್ನು ಕಂಡುಕೊಂಡವರು ವರದರು.
ಯೇಷ ಪಂಥಾಹ ಭಗವಂತನ ಮಾರ್ಗದಲ್ಲಿ ನಡೆದವರು ವರದವರು. ಯೇಷ ಕರ್ಮಾಹ ಭಗವಂತನ ಆರಾಧನೆಯನ್ನು ಮಾಡಿದವರು ವರದರು. ಏತದ್ ಬ್ರಹ್ಮ ಶ್ರುತಿ ಸ್ಮೃತಿಯಲ್ಲಿ ಭಗವಂತನ ಪ್ರತ್ಯಕ್ಷ ಕೊಂಡವರು ವರದರು. ಏತತ್ ಸತ್ಯಂ ಇದರಿಂದ ವರದರು ತಮ್ಮ ಅಮೂಲ್ಯವಾದ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡು ನಿತ್ಯ ಸತ್ಯವಾದ ಮೋಕ್ಷವನ್ನು ಪಡೆಯತಕ್ಕವರು ವರದರು. ಈ ಐತರೇಯ ಉಪನಿಷತ್ತಿನ ಮಂತ್ರದ ಅರ್ಥವೇ ವರದರು ಎಂಬತಕ್ಕಂಥದ್ದು. 4 ಶಬ್ದದಿಂದ 4 ಮಾರ್ಗವನ್ನು ನಾವು ತಿಳಿದಂತಾಗುತ್ತದೆ. ಆದ್ದರಿಂದ ವರದರು ಎಂಬುದು ನೇರವಾಗಿ ಐತರೇಯ ಉಪನಿಷತ್ತೇ ನಮಗೆ ತಿಳಿಸಿಕೊಟ್ಟಂತಾಗುತ್ತದೆ. ಪುರಂದರದಾಸರು ಮಧ್ವರಾಯರಿಂದ ಕೇಳಿಸಿಕೊಂಡವರು. ಮಧ್ವರಾಯರು ಲಕ್ಷ್ಮೀದೇವಿಯಿಂದ ಕೇಳಿಸಿಕೊಂಡವರು. ಲಕ್ಷ್ಮೀದೇವಿಯು ಭಗವಂತನಿಂದ ಕೇಳಿಸಿಕೊಂಡವಳು. ಹೀಗೆ ಪರಂಪರೆಯಲ್ಲಿ ಬಂದವರು ವರದರು ಎಂಬುದನ್ನು ನಾವು ತಿಳಿಯಬೇಕು. ಇಂತಹ ಉಪನಿಷತ್ ಜ್ಞಾನವನ್ನು ಪ್ರಸಾರ ಮಾಡಿದ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಉಪನಿಷತ್ತಿನ ಮುಂದಿನ ಭಾಗವನ್ನು ವಿಸ್ತಾರವಾಗಿ ನೋಡಬೇಕಾಗಿದೆ. ಜೀವ ಪ್ರಕರಣದಲ್ಲಿ ಇದು ಅವಶ್ಯಕವಾದ ಭಾಗವಾಗಿದೆ. ಇದನ್ನು ಪುರಂದರದಾಸರೇ ಅನುಗ್ರಹಿಸಬೇಕು. ವರದರ ಯೋಗ್ಯತೆಯನ್ನು ನಮಗೆ ತಿಳಿಸಬೇಕು. ವರದರ ಸಂಪತ್ತನ್ನು ನಮಗೆ ಕೊಡಬೇಕು ಎಂದು ಧ್ಯಾನಿಸೋಣ. ಇದಕ್ಕೋಸ್ಕರವಾಗಿ ಮನುಷ್ಯ ಜನ್ಮ ಬಂದಿದೆ. ಮನುಷ್ಯ ಜನ್ಮ ಮಾಡಿಕೊಳ್ಳಬಾರದು. ಇದರ ಪ್ರಯೋಜನ ಮಾಡಿಕೊಳ್ಳಬೇಕಾದರೆ ಪುರಂದರದಾಸರ ಯೋಗ್ಯ ಉಪಾಸನ ಕ್ರಮವನ್ನು ಏನು ಬೋಧಿಸಿದ್ದಾರೋ ಅದನ್ನು ನಾವು ಅದೇ ಮಾರ್ಗದಲ್ಲಿ ತಿಳಿದುಕೊಳ್ಳಬೇಕು. ಈಶ ದಾಸ ಭಾವವೇ ಮುಖ್ಯವಾಗಿದೆ. ಈ ದಾಸತ್ವವನ್ನು ತೋರಿಸತಕ್ಕಂಥ ಮುಖ್ಯ ಪ್ರಮೇಯ ಐತರೇಯ ಉಪನಿಷತ್ತಿನಲ್ಲಿದೆ. ಆದ್ದರಿಂದ ಇದು ಜೀವ ಪ್ರಕರಣದಲ್ಲಿ ಮಹತ್ವವಾದ ಉಪನಿಷತ್ತೆಂದು ನಾವು ಗುರುತಿಸಿಕೊಳ್ಳಬಹುದಾಗಿದೆ. ಇಂಥ ದಾಸತ್ವ ಯೋಗ್ಯ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ವಿಶೇಷ ಅನುಗ್ರಹಕ್ಕೆ ನಾವು ಪಾತ್ರರಾಗಿರೋದ್ರಿಂದ ಆ ತಂದೆ ತಾಯಿಗಳನ್ನು ನಾವು ಸದಾ ಸ್ಮರಿಸಬೇಕು. ಅವರಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಬ್ರಹ್ಮದೇವರು, ಲಕ್ಷ್ಮೀದೇವಿ ಮತ್ತು ಮಹಿದಾಸ ಭಗವಂತನನ್ನು ನಾವು ಸ್ಮರಿಸಬೇಕು. ತಂದೆ ತಾಯಿಗಳಿಗೆ ಇರುವಿಗೆ ನೆರವಾದ ಗುರು ಹಿರಿಯರನ್ನು ಸ್ಮರಿಸಬೇಕು. ಇದೇ ಮಾರ್ಗದಲ್ಲಿ ತಂದೆ ತಾಯಿಗಳಲ್ಲಿ ಮತ್ತು ಗುರು ಹಿರಿಯರಲ್ಲಿ ನಡೆಸಿದ ತತ್ವಾಭಿಮಾನಿ ದೇವತೆಗಳು ಅವರ ಅನುಗ್ರಹದಿಂದ ನಮಗೆ ಮಹಿದಾಸನ ತತ್ವ ನಾವು ಚಿಂತನೆ ಮಾಡೋಕ್ಕೆ ಸಾಧ್ಯವಾಗುವುದರಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಶಿರಸಾವಹಿಸಿ ನಮಸ್ಕರಿಸಬೇಕು. ಅವರ ದಾಸತ್ವವನ್ನು ನಾವು ಪಡೆದುಕೊಳ್ಳಬೇಕು. ದೇವತೆಗಳಲ್ಲೇ ಅತಿ ಶ್ರೇಷ್ಠರಾದ ವಾಯುದೇವರು, ಅದು ಸಹ ಇದೆ ಉಪನಿಷತ್ತಲ್ಲಿ ವಾಯುದೇವರ ಮಹಿಮೆಯನ್ನು ತಿಳಿಸಿಕೊಡುತ್ತದೆ. ಆದ್ದರಿಂದ ಋಜುಗಣಸ್ಥರಾದ ಅಕಾಲಮಿಶ್ವರಾದ ವಾಯುದೇವರಿಗೆ ಜೀವೋತ್ತಮ ಎಂದು ನಾವು ತಿಳಿದು ಅವರನ್ನು ನಮಸ್ಕರಿಸಬೇಕು. ಅವರ ಅನುಗ್ರಹವನ್ನು ತಿಳಿದುಕೊಳ್ಳಬೇಕು. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಈ ಲಕ್ಷ್ಮೀನಾರಾಯಣನ ಪಾತ್ರ ನಾವು ಮಹಿದಾಸನಲ್ಲಿ ನಾವು ಕಾಣುತ್ತೇವೆ. ಭಗವಂತ ಮಹಿದಾಸನಾಗಿ ತನ್ನ ಪತ್ನಿ ಲಕ್ಷ್ಮಿಗೆ ಬೋಧಿಸಿದ ಮಂತ್ರವಾಗಿದೆ. ಆದ್ದರಿಂದ ಸಕಲವೂ ಇದರಂತೆ ನಾವು ತಿಳಿಯಬೇಕು. ಆ ಲಕ್ಷ್ಮೀನಾರಾಯಣರೇ ನಮಗೆ ಬಿಂಬರೂಪರಾಗಿದ್ದಾರೆ. ಆದ್ದರಿಂದ ಬಿಂಬ ಇವ ಕ್ರಿಯಾವಾನ್, ಬಿಂಬ ನುಡಿಸಿದ್ದನ್ನು ನಾವು ನುಡಿಯುತ್ತಿದ್ದೇವೆ, ಬಿಂಬ ಮಾಡಿಸಿದ್ದನ್ನು ಮಾಡುತ್ತಿದ್ದೇವೆ, ಬಿಂಬ ತೋರಿಸಿದ್ದನ್ನು ನಾವು ನೋಡುತ್ತಿದ್ದೇವೆ ಎಂಬ ಪ್ರಜ್ಞೆ ಸದಾ ಜಾಗೃತವಾಗಿರಬೇಕು.
ಇದನ್ನೇ ನಾವು ಬಿಂಬೋಪಾಸನೆ ಎನ್ನುವುದು. ಬಿಂಬೋಪಾಸನೆ ಅಂದರೆ ಒಂದು ಗೊಂಬೆಯನ್ನು ಇಟ್ಟು ಪೂಜೆ ಮಾಡತಕ್ಕಂಥದ್ದಲ್ಲ. ಉಪಾಸನೆ ಅಂದರೆ ಬಿಂಬನೊಡನೆ ನಾವು ಸಂಪರ್ಕವನ್ನು ಹೊಂದಿರುವುದೇ ಬಿಂಬೋಪಾಸನೆ. ಸದಾ ಬಿಂಬನ ಪ್ರಜ್ಞೆಯಲ್ಲಿ ಜಾಗೃತರಾಗಿರುವುದು. ಪ್ರತಿಯೊಂದು ಉಸಿರಿನಲ್ಲಿಯೂ ಸಹ ಉಸಿರಾಗಿ ನಿಂತವ ಬ್ರಹ್ಮಬಿಂಬ ಎಂಬ ಪ್ರಜ್ಞೆ ಜಾಗೃತವಾಗಿರುವಿಕೆಯೇ ಬಿಂಬೋಪಾಸನೆ ಎನಿಸುತ್ತದೆ. ಇದಕ್ಕೆ ದೇಶ, ಕಾಲ, ಗುಣ, ಲಿಂಗ, ಜಾತಿ, ಭೇದ ಯಾವ ಪ್ರಭೇದವೂ ಇಲ್ಲ. ಸಮಸ್ತ ಜೀವರು ಬಿಂಬೋಪಾಸನೆ ಮಾಡಲೇಬೇಕು. ಆದರೆ ಅವರವರ ಯೋಗ್ಯತಾನುಸಾರವಾಗಿ ಮಾಡುತ್ತಾರೆ. ಎಲ್ಲ ಜೀವರಿಗೂ ಬಿಂಬೋಪಾಸನೆಯ ಅಧಿಕಾರಿತ್ವವೇ ಇರುವುದಿಲ್ಲ. ಆದ್ದರಿಂದ ಆಯಾ ಫಲವನ್ನೇ ಹೊಂದುತ್ತಾರೆ ಎಂದು ತಿಳಿಯಬೇಕು. ಬಿಂಬನ ಪ್ರಜ್ಞೆ ಜಾಗೃತವಾಗಿರಬೇಕು. ಆ ಬಿಂಬನ ಉಪಾಸನೆ ನಮ್ಮಲ್ಲಿ, ನಿಮ್ಮಲ್ಲಿ ಎಲ್ಲರನ್ನೂ ನೋಡಿದಾಗ ಅದು ವಿಶ್ವೋಪಾಸನೆ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ನಮ್ಮ ಬಿಂಬನಿಗೆ ಹೇಗೆ ನಾವು ಪ್ರತೀಕಾರ ಸಲ್ಲಿಸುವುದು? ಭೂಯಿಷ್ಠಾಂತಿ ನಮ ಉಕ್ತಿ ವಿಧೇಮ, ಭೂಯಿಷ್ಠಾಂತಿ ನಮ ಉಕ್ತಿ ವಿಧೇಮ, ಭೂಯಿಷ್ಠಾಂತಿ ನಮ ಉಕ್ತಿ ವಿಧೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.